ನಮಸ್ತೆ ಎಲ್ರಿಗೂ. ನಾನಿವತ್ತು ಕ್ಯಾರೆಟ್ ಹೋಳಿಗೆ ಮಾಡ್ತಿದ್ದೀನಿ. ಅದಕ್ಕೆ ಈಕ್ವಲ್ ಕ್ವಾಂಟಿಟಿಯಾಗಿ ಸೂಜಿ ರವೆ ಮತ್ತು ಮೈದಾ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ. ಅದಂದರೆ ಒಂದು ಚಿಟಿಕೆ ಉಪ್ಪು ಮತ್ತು ಒಂದು ಚಿಟಿಕೆ ಅರಿಶಿನ ಯೂಸ್ ಮಾಡಿಕೊಂಡು ಫಸ್ಟು ಡ್ರೈ ಮಿಕ್ಸ್ ಮಾಡಿ ಅದಾದ ನಂತರ ನೀರಲ್ಲಿ ನಾನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಯಾವ ರೀತಿ ಅಂತಂದರೆ ಚಪಾತಿ ಹಿಟ್ಟಿಗೆ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ. ಸಾಫ್ಟಾಗಿ ಕಲಿಸ್ಕೊಂಡ ತಕ್ಷಣ ಇದನ್ನು 1 ಅವರ್ ಅಟ್ಲೀಸ್ಟ್ 1 ಅವರ್ ಎಣ್ಣೆಯಲ್ಲಿ ನೆನೆಯಬೇಕು. ಅದಾದಮೇಲೆ ಈ ಕಡೆ ನಾನು ಕ್ಯಾರೆಟ್ನ ತುರ್ಕೊಂಡಿಲ್ಲ ಇಲ್ಲಿ, ಆದರೆ ನಾನು ನೀಟಾಗಿ ಕಟ್ ಮಾಡಿದ್ದೀನಿ. ಕಟ್ ಮಾಡಾದ ನಂತರ ಇದನ್ನು ಗ್ರೈಂಡ್ ಮಾಡ್ತೀನಿ. ಯಾವ ರೀತಿ ಅಂದರೆ ತುಂಬ ಸಾಫ್ಟಾಗಿ ತುಂಬ ಸಣ್ಣಗಾಗಿರಬೇಕು, ಯಾವುದೇ ಗಂಟಿರಬಾರ್ದು, ಆ ರೀತಿಯಾಗಿ ನೋಡಿ. ಇಲ್ಲಿ ನಾನು ಈ ರೀತಿಯಾಗಿ ನೀಟಾಗಿ ಸಾಫ್ಟಾಗಿ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ತಟ್ಟೆಗೆ ಹಾಕಿ, ಯಾಕೆ ಅಂದರೆ ಇದರಲ್ಲಿ ಯಾವುದಾದ್ರೂ ಒಂದು ಸ್ವಲ್ಪ ಸಣ್ಣದಾಗಿ ಉಂಡೆಗಳಿದ್ರೆ ನಾನು ಅದನ್ನು ತೆಗೆದುಬಿಡ್ತೀನಿ. ಯಾಕಂದರೆ ಹೋಳಿಗೆ ಮಾಡಬೇಕಾದ್ರೆ ಸರಿ ಬರಲ್ಲ. ಅದಕ್ಕೆ ಈ ಕಡೆ ಒಂದು ಪ್ಯಾನಲ್ಲಿ ತುಪ್ಪ ಹಾಕ್ಕೊಂಡು ತುಪ್ಪದಲ್ಲಿ ಕ್ಯಾರೆಟ್ ಏನು ನಾವು ಗ್ರೈಂಡ್ ಮಾಡಿರ್ತೀವಲ್ಲ ಅದನ್ನು ನೀಟಾಗಿ ಉರಿತಾ ಇದ್ದೀನಿ. ಅಂದರೆ ಹಸಿ ಸ್ಮೆಲ್ ಹೋಗೋವರೆಗೂ ಹುರಿದು ಅದಕ್ಕೆ ಎಷ್ಟು ತೊಗೊಂಡಿರ್ತೀವೋ ಕ್ಯಾರೆಟು ಅಷ್ಟೇ ಪ್ರಮಾಣದಲ್ಲಿ ನಾನಿಲ್ಲಿ ಬೆಲ್ಲನ ಆ್ಯಡ್ ಮಾಡಿದ್ದೀನಿ. ನೋಡಿ, ಈ ರೀತಿಯಾಗಿ ನೀಟಾಗಿ ಕರಗಬೇಕು, ಬೆಲ್ಲ ಎಲ್ಲ ಫುಲ್ ನೀಟಾಗಿ ಕರಗಬೇಕು. ಅದಾದಮೇಲೆ ಅದಕ್ಕೆ ಕಾಯಿ ತುರಿ ಯೂಸ್ ಮಾಡಿದ್ದೀನಿ. ನೀವು ಇನ್ ಕೇಸ್ ಹೂರ್ಣ ಮಾಡುವಾಗ, ಅಂದರೆ ಹೋಳಿಗೆ ಮಾಡುವಾಗ ಹೂರ್ಣ ಏನಾದರೂ ತುಂಬ ತೆಳು ಅನ್ನಿಸ್ತು ಅಂತ ಹೇಳಿದ್ರೆ ನೀವು ದಯವಿಟ್ಟು ಅದಕ್ಕೆ ಅವಲಕ್ಕಿ ಪುಡಿ ಇರುತ್ತಲ್ವ, ಅವಲಕ್ಕಿನ ಪುಡಿ ಮಾಡ್ಕೊಂಡಿರ್ತೀರಲ್ವ, ಅದನ್ನು ಆ್ಯಡ್ ಮಾಡಿ. ನೋಡಿ, ಅದಾದಮೇಲೆ ಈ ರೀತಿಯಾಗಿ ಉಂಡೆಗಳಾಗಿ ಮಾಡಿ ನಾನು ಈ ಕಡೆ ಹಿಟ್ಟಿರುತ್ತಲ್ವ, 1 ಗಂಟೆ ನೆನೆದಿರುತ್ತಲ್ವ, ಅದನ್ನು ತೊಗೊಂಡು ನೀಟಾಗಿ ನೀವು ಹೇಗೆ ಹೋಳಿಗೆ ಮಾಡ್ತಿರಲ್ವ ನೀಟಾಗಿ ಆ ರೀತಿಯಾಗಿ ನೀಟಾಗಿ ಅದನ್ನು ತುಂಬಬೇಕು. ಹಿಟ್ಟಲ್ಲಿ ಅದನ್ನು ಹೂರ್ಣನ ತುಂಬಬೇಕು ನೀಟಾಗಿ. ನೋಡಿ, ಇಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನೋ ಇದೇ ರೀತಿಯಾಗಿ ತುಂಬಬೇಕು. ನೋಡಿ, ನಾನಿಲ್ಲಿ ಯಾವ ರೀತಿ ತೋರಿಸಿದ್ದೀನಲ್ವ ಇದೇ ರೀತಿಯಾಗಿ ನೀಟಾಗಿ ಲಟ್ಟಿಸ್ಕೊಳ್ಳಿ. ದಯವಿಟ್ಟು ನಾನಿಲ್ಲಿ ಪ್ರಸಾದಕ್ಕೆ ಅಂತೇಳಿ ಕೈಯಲ್ಲೇ ತಟ್ಟಿದ್ದೀನಿ, ಆದರೆ ನೀವು ಲಟ್ಟಣಿಗೆ ಸಹಾಯದಿಂದ ತುಂಬ ತೆಳುವಾಗಿ ನೀವು ತಟ್ಬೋದು. ನಾನು ಅದಾದಮೇಲೆ ಲಟ್ಟಣಿಗೆ ಸಹಾಯದಿಂದ ನಾನು ತಟ್ಟಿದ್ದೀನಿ. ಇದು ಪ್ರಸಾದಕ್ಕೆ ಅಂತೇಳಿ ನಾನು ಹಾಗೆ ಕೈಯಲ್ಲಿ ಸುಮ್ಮನೆ ತಟ್ಟಿದ್ದು. ಲಟ್ಟಣಿಗೆಯಿಂದ ತಟ್ಟಿದ್ರೆ ತುಂಬ ತೆಳುವಾಗಿ ಬರುತ್ತೆ, ಈ ರೀತಿಯಾಗಿ ಬರುತ್ತೆ. ನೋಡಿ, ಟೇಸ್ಟ್ ವೈಸ್ ಮಾತ್ರ ನಾರ್ಮಲ್ ಹೋಳಿಗೆಗೂ ಇದಕ್ಕೂ ಏನೋ ಡಿಫ್ರೆನ್ಸ್ ಅನಿಸಲ್ಲ, ಆದರೆ ಇದು ಅದಕ್ಕಿಂತ ತುಂಬ ಟೇಸ್ಟಿಯಾಗಿ ಬರುತ್ತೆ. ಲಾಸ್ಟಿಗೆ ಇದು ನಾನು ಪ್ರಸಾದಕ್ಕೋಸ್ಕರ ಮಾಡಿದ್ದು ಶ್ರಾವಣ ಮಾಸದಲ್ಲಿ. ನೀವು ಒಂದ್ಸಲ ಟ್ರೈ ಮಾಡಿ. ನಮಸ್ತೆ ಎಲ್ರಿಗೂ. ನಾನಿವತ್ತು ಕ್ಯಾರೆಟ್ ಹೋಳಿಗೆ ಮಾಡ್ತಿದ್ದೀನಿ. ಅದಕ್ಕೆ ಈಕ್ವಲ್ ಕ್ವಾಂಟಿಟಿಯಾಗಿ ಸೂಜಿ ರವೆ ಮತ್ತು ಮೈದಾ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ. ಅದಂದರೆ ಒಂದು ಚಿಟಿಕೆ ಉಪ್ಪು ಮತ್ತು ಒಂದು ಚಿಟಿಕೆ ಅರಿಶಿನ ಯೂಸ್ ಮಾಡಿಕೊಂಡು ಫಸ್ಟು ಡ್ರೈ ಮಿಕ್ಸ್ ಮಾಡಿ ಅದಾದ ನಂತರ ನೀರಲ್ಲಿ ನಾನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಯಾವ ರೀತಿ ಅಂತಂದರೆ ಚಪಾತಿ ಹಿಟ್ಟಿಗೆ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ. ಸಾಫ್ಟಾಗಿ ಕಲಿಸ್ಕೊಂಡ ತಕ್ಷಣ ಇದನ್ನು 1 ಅವರ್ ಅಟ್ಲೀಸ್ಟ್ 1 ಅವರ್ ಎಣ್ಣೆಯಲ್ಲಿ ನೆನೆಯಬೇಕು. ಅದಾದಮೇಲೆ ಈ ಕಡೆ ನಾನು ಕ್ಯಾರೆಟ್ನ ತುರ್ಕೊಂಡಿಲ್ಲ ಇಲ್ಲಿ, ಆದರೆ ನಾನು ನೀಟಾಗಿ ಕಟ್ ಮಾಡಿದ್ದೀನಿ. ಕಟ್ ಮಾಡಾದ ನಂತರ ಇದನ್ನು ಗ್ರೈಂಡ್ ಮಾಡ್ತೀನಿ. ಯಾವ ರೀತಿ ಅಂದರೆ ತುಂಬ ಸಾಫ್ಟಾಗಿ ತುಂಬ ಸಣ್ಣಗಾಗಿರಬೇಕು,